ಸಮಸ್ತ ಕನ್ನಡಿಗರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ರಮೇಶ್. ಕಲೆಗೆ ಯಾವುದೇ ಗಡಿಗಳಿಲ್ಲ, ವಯಸ್ಸಿನ ಮಿತಿ ಇಲ್ಲ ಎಂಬುದು ಕೇರಳದ ಪುಟ್ಟ ಬಾಲಕಿ ಸಾಬೀತುಪಡಿಸಿದ್ದಾಳೆ. ಶಾಸ್ತ್ರೀಯ ಮತ್ತು ಸಿನಿಮಾ ನೃತ್ಯ ತನ್ನದೇ ಆದ ಛಾಪು ಮೂಡಿಸಿರುವ ಪ್ರತಿಭಾವಂತ ಬಾಲಕಿ ಸಿದ್ದಿ ಎಸ್ ಪಿಳ್ಳೈ ಕುರಿತು ವಿಶೇಷ ವರದಿ ಇಲ್ಲಿದೆ. ಕೇರಳದ ತಿರುವನಂತಪುರಂನ ಈ 12 ವರ್ಷದ ಬಾಲಕಿ ಸಿದ್ದಿ ಎಸ್ ಪಿಳ್ಳೈ ನೃತ್ಯವೇ ತನ್ನ ಉಸಿರಾಗಿಸಿಕೊಂಡಿದ್ದಾಳೆ. ಪಟ್ಟಂನ ಆರ್ಯ ಸೆಂಟ್ರಲ್ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿದ್ದಿ ಓದಿನ ಜೊತೆಗೆ ಕಲೆಯ ಆರಾಧನೆಯನ್ನು ಮಾಡುತ್ತಿದ್ದಾಳೆ. ಸುಮೇಶ್ ಎಸ್ ಪಿಳ್ಳೈ ಮತ್ತು ಸಂಗೀತ ಆರ್ ದಂಪತಿಯ ಪುತ್ರಿಯಾದ ಈಕೆಯ ನೃತ್ಯ ಕೌಶಲ್ಯ ನೋಡುಗರ ಮನಸೆಳೆಯುವಂತಿರುತ್ತದೆ. ಸಿದ್ದಿ ತನ್ನ ನೃತ್ಯ ಪಯಣವನ್ನು ಆರಂಭಿಸಿದ್ದು 2024ರಲ್ಲಿ. ಶಾಸ್ತ್ರೀಯ ನೃತ್ಯದ ಕಠಿಣ ಅಭ್ಯಾಸದ ಜೊತೆಗೆ ಮುದ್ರಾ ಡ್ಯಾನ್ಸ್ ಸ್ಕೂಲ್ನಲ್ಲಿ ಸಿನಿಮಾ ನೃತ್ಯ ಪ್ರಕಾರಗಳನ್ನು ಕರಗತ ಮಾಡಿಕೊಂಡಿದ್ದಾಳೆ. ಕೇವಲ ತರಗತಿಗಳಿಗೆ ಸೀಮಿತವಾಗದೆ ಹಲವಾರು ವೇದಿಕೆಗಳಲ್ಲಿ ಸಿದ್ದಿ ಪ್ರದರ್ಶನ ನೀಡಿದ್ದಾಳೆ. ಶಾಲಾ ಹಂತದಲ್ಲಿ ನಡೆದ ವಿವಿಧ ನೃತ್ಯ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಸಿದ್ದಿ ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾಳೆ. ಮುಖಭಾವ, ಚಲನೆ ಮತ್ತು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವ ಸಿದ್ದಿಯ ಶೈಲಿ ಅತ್ಯಂತ ಆಕರ್ಷಕವಾಗಿದೆ. ಮಗಳ ಸಾಧನೆಗೆ ತಂದೆ ಸುಮೇಶ್ ಮತ್ತು ತಾಯಿ ಸಂಗೀತ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕೇವಲ 12 ವರ್ಷಗಳಲ್ಲಿ ಇಷ್ಟೊಂದು ಅದ್ಭುತವಾಗಿ ವೇದಿಕೆ ಮೇಲೆ ಪ್ರದರ್ಶಿಸುತ್ತಿರುವ ಈ ಪ್ರತಿಭೆ ಮುಂದೊಂದು ದಿನ ದೊಡ್ಡ ಮಟ್ಟದ ಕಲಾವಿದೆಯಾಗಿ ಬೆಳೆಯುವುದರಲ್ಲಿ ಸಂಶಯವಿಲ್ಲ. ಬಾಲ್ಯದಲ್ಲೇ ಕಲೆಯ ಕಡೆಗೆ ಒಲವು ತೋರಿ ಕಠಿಣ ಪರಿಶ್ರಮ ಪಡುತ್ತಿರುವ ಸಿದ್ದಿಯ ಈ ನೃತ್ಯ ಪಯಣ ಹೀಗೆಯೇ ಮುಂದುವರೆಯಲಿ. ಇನ್ನೂ ಹೆಚ್ಚಿನ ಯಶಸ್ಸು ಆಕೆಗೆ ಸಿಗಲಿ ಎಂಬುದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.